ನಾರಾಯಣನ ವಿರಾಟ್ ರೂಪ, ಅದರಿಂದ ಗೋವು ಸೃಷ್ಟಿಗೊಂಡದ್ದು. ಬ್ರಹ್ಮ ಶಿರದಲ್ಲಿ ನಿಂತಿದ್ದಾನೆ, ಹೆಗಲಲ್ಲಿ ಗುರು ಸ್ಥಾನ ಪಡೆದಿದ್ದಾನೆ. ಹೆಗಲಲ್ಲಿ ಗುರು, ಗೋವಿನ ಹೆಗಲಲ್ಲಿ ಗುರು ಸ್ಥಾನ ಪಡೆದಿದ್ದಾನೆ. ಕಿವಿಯಲ್ಲಿ ಅಶ್ವಿನಿ ದೇವತೆಗಳು, ಹಲ್ಲುಗಳಲ್ಲಿ ಮರುತ್ತುಗಳು, ಕುತ್ತಿಗೆಯಲ್ಲಿ ವರುಣದೇವ, ಹೊಟ್ಟೆಯಲ್ಲಿ ಭೂಮಿ, ಬೆನ್ನಲ್ಲಿ ವೈವಸ್ವತ, ಎಲ್ಲಾ ಸಂಧಿಗಳಲ್ಲಿ ಸಾಧ್ಯರು, ಮೂತ್ರದಲ್ಲಿ ಗಂಗೆ, ಮೂಗಿನಲ್ಲಿ ಜ್ಯೇಷ್ಠಾಲಕ್ಷ್ಮಿ, ಉಗುರುಗಳ ನಡುವೆ ಗಂಧರ್ವರು, ಉಗುರುಗಳ ಹಿಂದೆ ಅಪ್ಸರೆಯರು, ರೋಮ ರೋಮಗಳಲ್ಲಿ ಮುನಿಗಳು, ಹಣೆಯಲ್ಲಿ ಶಿವ, ಕಣ್ಣಿನಲ್ಲಿ ಸೂರ್ಯಚಂದ್ರರು, ನಾಲಿಗೆಯಲ್ಲಿ ಸರಸ್ವತಿ, ಹೃದಯದಲ್ಲಿ ಅಗ್ನಿ, ಕುತ್ತಿಗೆಯ ಹಿಂಬದಿಯಲ್ಲಿ ಅಂತರಿಕ್ಷ ಲೋಕ, ಬಾಲದಲ್ಲಿ ಆದಿತ್ಯರು, ಕೆಳ ಹಿಂಬದಿಯಲ್ಲಿ ಕೂಡ ಸರ್ವ ತೀರ್ಥಗಳು, ಗೋಮಯದಲ್ಲಿ ಲಕ್ಷ್ಮಿ, ಕೆಚ್ಚಲಿನಲ್ಲಿ 4 ಸಮುದ್ರಗಳು, ಉಗುರಿನ ತುದಿಗಳಲ್ಲಿ ಹಾವುಗಳು, ಸೊಂಟದಲ್ಲಿ ಪಿತೃಗಳು, ಚರ್ಮದಲ್ಲಿ ಪ್ರಜಾಪತಿಗಳು. ಹೀಗೆ ಇಷ್ಟು ದೇವತೆಗಳು ಒಂದು ಗೋವಿನಲ್ಲಿ ನೆಲೆ ನಿಂತಿದ್ದಾರೆ. ಹೀಗೆ ಗೋಪಾಲಕನಾಗಿ ಶ್ರೀಕೃಷ್ಣ ಎಲ್ಲ ದೇವತೆಗಳನ್ನು ಪಾಲಿಸ್ತಾ ಇದ್ದಾನೆ.